ಸಮಯ ಕಳೆಯೋದು ಹೇಗಪ್ಪ ಅಂತ ಚಿಂತೆಯನ್ನ ದರ್ಶನ್ಗೆ ಚಿಂತೆ ಕಾಡ್ತಾ ಇದೆ. ಸ್ಯಾಂಡಲ್ವುಡ್ ಸ್ಟಾರ್ನಿಂದ ಹಿಂದಿ ಫಿಲ್ಮ್ಗಳ ವೀಕ್ಷಣೆ ಆಗ್ತಾ ಇದೆ. ಹಿಂದಿ ಮಾತ್ರ ಅಲ್ಲದೆ ಸ್ಪೋರ್ಟ್ಸ್ ಚಾನೆಲ್ಗಳ ಮೊರೆ ಕೂಡ ಹೋಗ್ತಾ ಇದ್ದಾರೆ ಟೈಮ್ ಪಾಸ್ಗೆ. ಇನ್ನೊಂದು ಕಡೆಗೆ ನ್ಯೂಸ್ ಚಾನೆಲ್ಗಳ ಕಡೆಗೆ ಕಣ್ಣು ಕೂಡ ಹಾಕ್ತಾ ಇಲ್ವಂತೆ ದಾಸ. ತಮ್ಮ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಟಿವಿನಲ್ಲಿ ಏನ್ ತೋರಿಸ್ತಾ ಇದ್ದಾರೆ, ಏನ್ ಸಾಕ್ಷಿ ಸಿಕ್ಕಿದೆ, ಏನಾಗಿದೆ, ತಾನು ಏನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಡವಟ್ಟು, ಯಾವುದನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಅಂತ. ಹೆಂಗ್ ನೋಡ್ತಾರೆ? ಯೂಶಲಿ ಅವ್ರ ನ್ಯೂಸ್ ಚಾನೆಲ್ಗಳನ್ನ ಯಾಕೆ ನೋಡ್ತಾ ಇದ್ರು ಅಂದ್ರೆ ಅವ್ರು ಕೊಟ್ಟಿರೋ ಇಂಟರ್ವ್ಯೂ ಹೇಗಿರುತ್ತೆ, ಮತ್ತೆ ಅವರ ಸಿನಿಮಾಗಳ ಪ್ರದರ್ಶನ, ಥಿಯೇಟರ್ಗಳಲ್ಲಿ ಯಶಸ್ವಿ ಪ್ರದರ್ಶನ ಅಂತೆಲ್ಲ ಹೇಳ್ತಾ ಇದ್ದನ್ನ ಹಿಂದೆ ನೀವು ನೋಡ್ತಾ ಇದ್ರಿ. ಬಟ್ ಈಗ ಇದನ್ನು ಯಶಸ್ವಿ ಪ್ರದರ್ಶನ ಅಂತ ಹೇಳಿದ್ರೆ ಒಪ್ಕೊಳಕ್ಕಾಗತ್ತಾ? ಒಪ್ಪಲ್ಲ ಮನಸ್ಸು. ಹಿಂಗಾಗಿ ಅವ್ರು ನೋಡ್ತಾ ಇಲ್ಲ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಎಕ್ಸ್ಪೆಕ್ಟು ಕೂಡ ನಾವು ಮಾಡ್ತಾ ಇಲ್ಲ. ಬಟ್ ಏನಾಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈ ಹಿಂದೆ ನ್ಯೂಸ್ ಚಾನೆಲ್ ಇರ್ಬೋದು ಅಥವಾ ಸಮಯ ಕಳೆಯೋದಿರ್ಬೋದು, ಬಹಳ ಈಸಿ ಇರ್ತಾ ಇತ್ತು ಅವ್ರಿಗೆ. ಮತ್ತೆ ಸಕ್ಸಸ್ ಅನ್ನ ಮಾತ್ರ ನೋಡ್ತಾ ಇದ್ದಂತಹ ವ್ಯಕ್ತಿ ಆಲ್ ಆಫ್ ಅ ಸಡನ್ ಕೆಳಗ್ ಬಿದ್ದಾಗ ಏನ್ ಮಾಡೋದು, ಹೇಗ್ ಟೈಮ್ ಪಾಸ್ ಮಾಡೋದು ಅನ್ನೋದು ಗೊತ್ತಾಗಲ್ಲ. ವಿಚಾರಣಾಧೀನ ಕೈದಿಗಂತೂ ಅಲ್ಲಿ ಕೆಲಸನೇ ಇರಲ್ಲ. ಸಜಾ ಕೈದಿಗಾದ್ರೂ ಅವ್ರು ಬೆವರು ಸುರಿಸಿದ್ರೆ ಮಾತ್ರ ಸ್ಯಾಲರಿ ಅನ್ನೋ ರೀತಿ. ಇವ್ರಿಗೆ ಟೈಮ್ ಪಾಸ್ ಮಾಡೋದು ನಿಜವಾಗ್ಲೂ ಸವಾಲಿನ ಕೆಲಸನೇ. ಖಂಡಿತ ಮಮತಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಜೈಲ್ ಸೇರಿರುವಂಥ ದರ್ಶನ್ಗೆ ಜೈಲಿನಲ್ಲಿದ್ದು ಇಂದಿಗೆ 5 ದಿನಗಳಾಯಿತು. 5 ದಿನಗಳು ಕೂಡ ಒಂದು ರೀತಿ 5 ತಿಂಗಳು ಕಳೆದ ರೀತಿ ದರ್ಶನ್ಗೆ ಭಾಸವಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು. ಯಾಕಂದರೆ ಇಲ್ಲಿ ರಾಜಾರೋಷವಾಗಿ ಎಲ್ಲೆಂದರಲ್ಲಿ ಹಿಂದೆ ಆಳು ಕಾಳು ಸೇರಿದೆ ಐಷಾರಾಮಿಯಾಗಿದ್ದಂಥ ದರ್ಶನ್ಗೆ ಕೊಲೆ ಕೇಸಲ್ಲಿ ಬಂಧನ ಮಾಡಿ ಜೈಲಿನ 4 ಗೋಡೆಗಳ ಮಧ್ಯೆ ಇರುವಂಥ ಒಂದು ಬ್ಯಾರಕ್ನಲ್ಲಿ ಹಾಕಿದ ಬಳಿಕ ಅವರಿಗೆ ಟೈಮ್ ಪಾಸ್ ಮಾಡೋದೇ ಬಹಳ ದೊಡ್ಡ ಮಟ್ಟದ ಸವಾಲಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಯಾಕಂದರೆ ಅಲ್ಲಿ ಯಾವುದೇ ನ್ಯೂಸ್ ಚಾನೆಲ್ಗಳು ಕೂಡ ನೋಡಲಿಕ್ಕೆ ದರ್ಶನ್ ಮುಂದಾಗ್ತಿಲ್ಲ. ಕೆಲವು ಹಿಂದಿ ಚಾನೆಲ್ಗಳ ಮೂವಿ ಜೊತೆಗೆ ಒಂದಷ್ಟು ಸ್ಪೋರ್ಟ್ಸ್ ಚಾನೆಲ್ಗಳನ್ನು ವೀಕ್ಷಣೆ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಆಕ್ಟಿವಿಟೀಸ್ಗೆ ಮುಂದಾಗ್ತಿಲ್ಲ. ಸಾಕಷ್ಟು ಮಂಕಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ರಾಜಾರೋಷವಾಗಿ ಐಷಾರಾಮಿ ಕಾರುಗಳಲ್ಲಿ, ಐಷಾರಾಮಿ ಬೈಕ್ಗಳಲ್ಲಿ ನೂರಾರು ಜನರ ಮಧ್ಯೆ ಓಡಾಡಿದಂಥ ಒಬ್ಬ ವ್ಯಕ್ತಿಗೆ ಏಕಾಏಕಿ ಜೈಲಿಗೆ ತಗೊಂಡೋಗಿ ಹಾಕಿದ ಬಳಿಕ ಆಗುವಂಥ ಪರಿಸ್ಥಿತಿ ಏನಿರುತ್ತೆ ಅದು ದರ್ಶನ್ಗೂ ಕೂಡ ಆಗ್ತಾ ಇದೆ. ದರ್ಶನ್ ಕೂಡ ಅದನ್ನು ಅನುಭವಿಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಮಮತಾ. ರೈಟ್ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.